ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ವೀಡಿಯೋನು ಹಾಕ್ತಾ ಇದ್ದೀನಿ. ಯಾರು ಏನು ಅನ್ಕೋಬೇಡಿ, ಯಾಕಂದರೆ ತುಂಬಾ ನನಗೆ ಟೈಮ್ ಇರಲಿಲ್ಲ. ಯಾಕಂದರೆ ತುಂಬಾ ಕೆಲಸ ಇತ್ತು. ಅದಕ್ಕೋಸ್ಕರ ಯಾವುದೇ ಥರ ವೀಡಿಯೋಸ್ ಮಾಡಿದ್ದೀನಿ, ಆದರೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಯಾವ ಥರ ಮಾಡಿದ್ದೀವಿ, ಏನೆಲ್ಲ ಮಾಡಿದ್ದೀನಿ ಅಂತ ನಾನು ನಿಮಗೆ ವಿಡಿಯೋ ಆಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ತುಂಬಾ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟು ಬೆಳಗ್ಗೆ ಬಂದು ನಾನು ರಂಗೋಲಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಎಲ್ಲನೂ ರಂಗೋಲಿ ಹಾಕ್ಕೊಂಡು ಈಚೆ ಎಲ್ಲ ತೊಳೆದು ರಂಗೋಲಿ ಹಾಕ್ಕೋತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕಿ ಕಲರ್ಸ್ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಯಾವ ಥರ ಹಾಕ್ತಾ ಇದ್ದೀನಿ ಅಂತ. ನನ್ನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ನೀವು ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ರಂಗೋಲಿಗೆ ನಾನು ಕಲರ್ಸ್ ಎಲ್ಲ ಹಾಕಿ ಮುಗಿಸ್ದೆ. ನನಗೆ ಲೋಟಸ್ ಹಾಕಿಲ್ಲ ಅಂದರೆ ಯಾವುದೇ ರಂಗೋಲಿ ಕಂಪ್ಲೀಟ್ ಅಂತ ಅನಿಸಲ್ಲ. ಅದಕ್ಕೆ ಇದಕ್ಕೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂದ್ಬಿಟ್ಟು ನಾನು ಲೋಟಸ್ನೂ ಡ್ರಾ ಮಾಡ್ಕೋತಾ ಇದ್ದೀನಿ. ನಿಮಗೂ ಯಾರಿಗಾದ್ರೂ ಇದೇ ಥರ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ಇವಾಗ ನಾನು ಲೋಟಸ್ ಎಲ್ಲ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಕಲರ್ನ ಹಾಕ್ಕೊಳ್ಳೋಣ ಅಂತ ಲೋಟಸ್ನೂ ಹಾಕೋತಾ ಇದ್ದೀನಿ. ನೋಡ್ಬೋದು ಈ ಥರ ನಾನು ಲೋಟಸ್ನ ಹಾಕ್ಕೊಂಡು ನಾನು ಅದಕ್ಕೆ ಗ್ರೀನ್ ಕಲರ್ನ ಫಸ್ಟು ಸೆಂಟರಲ್ಲಿರೋ ಫ್ಲವರ್ಗೆ ಮಾತ್ರ ಗ್ರೀನ್ ಕಲರ್ ಹಾಕ್ಕೊಂಡು ಆಮೇಲೆ ಬಂದು ನೆಕ್ಸ್ಟು ಇರೋ ಪೆಟಲ್ಸ್ಗೆಲ್ಲ ನಾನು ಆರೆಂಜ್ನ ಫಿಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಅದೇ ಥರನೇ ಫಿಲ್ ಮಾಡಿ ಎಲ್ಲ ರಂಗೋಲಿನೂ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ನೀವು ಆ ಥರ ಕಲರ್ಸ್ನ ನೀವು ಫಿಲ್ ಮಾಡ್ಕೋಬೋದು. ಲಾಸ್ಟ್ ಫೈನಲ್ ನಾನು ಎಲ್ಲನೂ ಹಾಕಿ ಮುಗಿಸಿದ್ದೀನಿ ರಂಗೋಲಿನ. ನೋಡ್ಬೋದು ಯಾವ ಥರ ಇದೆ ಅಂತ. ನಾನು ಹೊಸ್ಲಿಗೂ ಒಂದೇ ಸರಿ ಸೇರಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ಅರ್ಶಿನ ಕುಂಕುಮನ ಇಟ್ಕೋತೀನಿ. ನೆಕ್ಸ್ಟ್ ಬಂದು ನಾವು ಹೂವು ಎಲ್ಲ ತಂದಿದ್ವಿ ಮಾರ್ಕೆಟಿಂದ. ಅದಕ್ಕೆ ಅದನ್ನು ಸ್ವಲ್ಪ ನಾವು ಕಟ್ಕೊಬಿಡೋಣ ಅಂತ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ಎಲ್ಲ ಹೂವನೂ ಅಷ್ಟೇ ನಾವು ಮಾರ್ಕೆಟಿಂದ ತಂದು ನನಗೆ ಹೆಂಗೆ ಬೇಕೋ ಹಂಗೆ ನಾನು ಹೊಲ್ಕೋತೀನಿ. ಅದಕ್ಕೆ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ರು. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿ ನನಗೆ ಮಾಡಿಕೊಡ್ತಾಯಿದ್ರು. ನಾನು ಅಷ್ಟೇ ಯಾವುದ್ಯಾವ್ದು ಹೂವನ ಕಟ್ಟೋದಿದೆಯೋ ಅದನ್ನು ಮಾತ್ರ ನಾನು ಕಟ್ಕೋತಾ ಇದ್ದೆ. ಮಿಕ್ಕಿದ್ದೆಲ್ಲ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಎಲ್ಲರೂ ಹೊಲ್ದು ಕೊಡ್ತಾಯಿದ್ರು. ನನಗೆ ಹೊಲ್ದು ಹಾಕಿದ್ರೇ ತುಂಬಾ ಚೆನ್ನಾಗಿರುತ್ತೆ ಹಾರಗಳು. ಅದಕ್ಕೆ ಅವರು ಹೊಲ್ಕೊಡ್ತಾಯಿದ್ರು. ನಾನು ಮಿಕ್ಕಿದ ಹೂವು ಎಲ್ಲ ನಾನು ಹಾರ ಬಾಗಿಲಿಗೆ ಹೊಸ್ಲಿಗೆಲ್ಲ ಬೇಕಾಗುತ್ತಲ್ವ, ಅದಕ್ಕೆ ಹಾರ ಥರ ನಾನು ಕಟ್ತಾಯಿದ್ದೀನಿ ಹೂವನ. ಹಬ್ಬದ ದಿವಸ ಅಂತೂ ಹೂವು ರೇಟ್ ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ, ಅಷ್ಟು ರೇಟ್ ಆಗಿತ್ತು ಹೂವು. 450-500 ರೂಪಾಯಿವರೆಗೂ ಶಾವಂತಿಗೆ ಹೂವು ರೇಟ್ ಆಗಿತ್ತು. ಹೂವು ಎಲ್ಲ ಕಟ್ಟಿದಾದ್ಮೇಲೆ ಸ್ವಲ್ಪ ಹೂವನ ಹಾಗೆ ಇಟ್ಕೊಂಡಿದ್ದೆ. ಈ ಥರ ನಮಗೆ ಕಂಕಣ ಥರ ಕಟ್ಕೊಳ್ಳೋದಕ್ಕೋಸ್ಕರ ನಾವು ಸ್ನಾನ ಎಲ್ಲ ಮಾಡಿ ಮುಗಿಸ್ಬಂದು ಆಮೇಲೆ ನಾನು ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಹಸಿಟ್ಟನ್ನ ಕಲಿಸ್ಕೊಳ್ಳೋಣ ಅಂತ 1 ಕಪ್ ಮೈದಾಗೆ ಅರ್ಧ ಕಪ್ ಅಷ್ಟು ರವೆನ ಕಲಸಿ ಮಿಕ್ಸ್ ಮಾಡಿ ಅದನ್ನು ನಾನು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ರವೆ ಏನಕ್ಕೆ ಹಾಕ್ತೀವಂದರೆ ತುಂಬಾ ಸಾಫ್ಟಾಗಿರಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ. ನಾನು ಮಾಡ್ತಾ ಇರೋದು ಇವತ್ತು ಕಾಯಿ ಒಬ್ಬಟ್ಟು. ಅದಕ್ಕೆ ನಾನು ಈ ಥರ ರವೆನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಈ ಥರ ಒಬ್ಬಟ್ಟನ್ನ ಮಾಡ್ಕೋತೀನಿ. ನೀವು ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದನ್ನೆಲ್ಲ ಕಲಸಿ ಮುಗಿಸಿ ಸ್ವಲ್ಪ ನಾನು ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಆವಾಗ ತಟ್ಕೊಳ್ಳುವಾಗ ಒಬ್ಬಟ್ಟು ತಟ್ಟುವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿ ಕಲಿಸ್ಕೊಬಿಟ್ರೆ ಒಬ್ಬಟ್ಟನ್ನ ತಟ್ಟೋಕ್ಕಾಗಲ್ಲ. ಚಪಾತಿ ಕೋಲಲ್ಲಿ ಚಪಾತಿ ಹಸಿಟ್ಟು ಥರ ಲಟ್ಸಿಸ್ಕೋಬೇಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಒಬ್ಬಟ್ಟು. ನಾನು ನೀಟಾಗೆಲ್ಲ ಕಲಸಿ ಮುಗಿಸ್ತಾ ಇದ್ದೀನಿ. ನೋಡ್ಬೋದು ಅದಕ್ಕೆ ಸ್ವಲ್ಪ ಎಣ್ಣೆನ ತುಂಬಾ ಹಾಕ್ಕೊಳ್ಳಿ. ಆವಾಗ ತುಂಬ ಸಾಫ್ಟಾಗಿರುತ್ತೆ. ಮೇಲೆ ಬಂದು ಒಣಗೋ ಥರ ರೀತಿ ಆಗಲ್ಲ ಎಣ್ಣೆ ಜಾಸ್ತಿ ಹಾಕೋದ್ರಿಂದ. ನಾನು ಕಲಸಿ ಒಂದು 10-15 ನಿಮಿಷ ನೀಟಾಗಿ ನೆನೆ, ಇಲ್ಲಾಂದರೆ ಹಾಫ್ ಆನ್ ಅವರೇ ನೆನಿಲೆ ಅಂತ ನಾನು ಇಟ್ಕೊಂಡೆ. ಅದು ನೆನ್ನೆ ಅಷ್ಟರಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದು ಕರಗೋವರೆಗೂ ಕರೆಸ್ಕೊಳ್ಳಿ ಸಾಕು. ಯಾವುದೇ ಥರ ಪಾಕದ ರೀತಿ ಬೇಕಾಗಿಲ್ಲ. ಬೆಲ್ಲ ಎಲ್ಲ ಫುಲ್ಲು ಕರಗಬೇಕಾಗುತ್ತೆ. ಕರಗ್ಮೇಲೆ ನಾವು ಕೊಬ್ಬರಿ ತುರಿನ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೋದು ಅಷ್ಟೇ. ನಾನು ಯಾವುದೇ ಥರ ಪಾಕ ಎತ್ತಿ ಎಲ್ಲ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಹಬ್ಬಕ್ಕೆ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ಅದೆಲ್ಲ ಬೆಲ್ಲ ಎಲ್ಲ ಕರಗಿದ್ದಾಯಿತು. ಆವಾಗ ಕೊಬ್ಬರಿ ತುರಿನ ನಾನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಕ್ಕೊಂಡು. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ಪೂನ್ ಅಷ್ಟು ಗಸಗಸೆ ಸ್ವಲ್ಪ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟಿಗೆ ಗಸಗಸೆ ಹಾಕೋದ್ರಿಂದ. ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ನೀಟಾಗಿ ನಾವು
ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಆರಬೇಕಾಗುತ್ತೆ. ನಾವು ಮಾಡ್ಕೊಂಡಿರೋ ಒಂದು ಹೂರಣ ನೀಟಾಗಿ ಆರಿದ್ಮೇಲೆ ಆಮೇಲೆ ಒಬ್ಬಟ್ಟು ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಆಗುತ್ತೆ. ಬಿಸಿ ಇದ್ದಾಗ ಮಾಡಕ್ಕೆ ಹೋಗಬೇಡಿ, ಚೆನ್ನಾಗಿ ಆರಬೇಕು, ಅವಾಗ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಹಸಿಟ್ಟೂ ಅಷ್ಟೇ ನಾನು ಹಾಫ್ ಆನ್ ಅವರ್ ಮೇಲೇ ಬಿಟ್ಟಿದ್ದೆ, ಅದು ಚೆನ್ನಾಗಿ ನೆಂದಿದೆ ರವೆ ಜೊತೆನೂ. ಇವಾಗ ಒಂದು ಬಾಳೆ ಎಲೆ ಮೇಲೆ ಈ ಥರ ಚಿಕ್ಕದಾಗಿ ಚಪಾತಿ ಥರ ನಾವು ಅದನ್ನು ತಟ್ಕೊಂಡು ಅದ್ರ ಮೇಲೆ ಚಿಕ್ಕ ಚಿಕ್ಕ ಉಂಡೆ ಆಗಿ ನಾವು ಹೂರಣನ ಇಟ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಒಬ್ಬಟ್ಟನ್ನ ತಟ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ನೀವು ತಟ್ಕೊಳ್ಳಿ. ತುಂಬ ಮಂದಕ್ಕೂ ತಟ್ಟಬೇಡಿ, ತುಂಬ ತೆಳುವಾಗಿ ತಟ್ಟಬೇಡಿ. ಕಾಯಿ ಒಬ್ಬಟ್ಟು ಈ ತೆಳುವಾಗಿದ್ರೇನು ಚೆನ್ನಾಗಿರುತ್ತೆ, ಮಂದ ಇದ್ದರೆ ಚೆನ್ನಾಗಿರಲ್ಲ. ನೋಡಿಕೊಂಡು ನಿಧಾನಕ್ಕೆ ತಟ್ಕೊಳ್ಳಿ. ನೋಡಿ, ನಾನು ಬಾಳೆ ಎಲೆದ ಮೇಲೆ ನಾನು ಯಾವಾಗೂ ಒಬ್ಬಟ್ಟಾಗಲಿ ರೊಟ್ಟಿ ಆಗಲಿ ಎಲ್ಲನೂ ಬಾಳೆ ಎಲೆ ಮೇಲೆ ನಾನು ತಟ್ಕೊಳ್ಳೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಆಮೇಲೆ ಹಸಿಟ್ಟನ್ನ ಇಟ್ಕೊಂಡು ತಟ್ಬಿಟ್ಟು ಅದ್ರ ಮೇಲೆ ಹೂರಣ ಇಟ್ಟು ಅದನ್ನ ಫಿಲ್ ಮಾಡಿ ಅದನ್ನ ತಟ್ಕೊಳ್ಳಿ. ಆವಾಗ ತುಂಬ ಈಸಿಯಾಗಿ ನಮಗೆ ಹೆಂಚ್ ಮೇಲೆ ಹಾಕಿ ತಗೋಬೋದು. ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಎಣ್ಣೆ ತುಂಬ ಹಾಕೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ. ತವ ಬಿಸಿ ಆದಮೇಲೆ ನೋಡಿ ಈ ಥರ ಹಾಕ್ಕೊಂಡು ನಿಧಾನಕ್ಕೆ ಈ ಥರ ಎಳೆದಿದ ತಕ್ಷಣವೇ ಬಂದ್ಬಿಡುತ್ತೆ. ಎಲ್ಲ ಒಬ್ಬಟ್ಟನ್ನು ನಾನು ಮಾಡಿ ಮುಗಿಸಿದ್ದೀನಿ. ಒಬ್ಬಟ್ಟನ್ನ ಮಾತ್ರ ಮಾಡಿ ಮುಗಿಸಿದ್ದೀನಿ ಅಷ್ಟೇ, ಇನ್ನೂ ತುಂಬಾ ಇದೆ ಕೆಲಸ. ಆಮೇಲೆ ಬಂದು ನಾನು ನಾಗ್ಲು ಕಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಬಂದ್ಬಿಡೋಣ, ಅದೇ ಮೈನ್ ಇರೋದು ಅಂತ ನಾನು ಆ ನಾಗ್ಲು ಕಲ್ಲಿಗೆ ಪೂಜೆ ಮಾಡಿನೇ ನಮ್ಮ ಮನೇಲಿ ಗಣೇಶನ ತರೋದು. ಅದು ನಮಗೆ ಫಸ್ಟಿಂದನೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ನಾಗ್ಲು ಕಲ್ಲಿಗೆ ಪೂಜೆ ಮಾಡಿ ಮುಗಿಸಿ ಎಲ್ಲನೂ ಅಷ್ಟೇ ನಾವು ಆಮೇಲೆ ಬಂದು ನಾವು ಗಣೇಶನ ತಗೊಬರೋದು. ಎಲ್ಲ ವರ್ಷವೂ ನಾವು ಇದೇ ಥರನೇ ಮಾಡ್ಕೊಬರ್ತಾ ಇದ್ದೀವಿ. ನಮ್ಮ ಮನೇಲೂ ಇದೇ ಥರ ಮಾಡ್ತೀರಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಪೂಜೆಗೆ ಏನೆಲ್ಲ ಬೇಕು ಅಂತ ನಾನು ನೋಡಿ ನಿಧಾನಕ್ಕೆ ನೋಡ್ಕೊಂಡು ನಾನು ಎಲ್ಲನೂ ತೆಗೆದಿಟ್ಕೋತಾ ಇದ್ದೀನಿ. ನೋಡ್ಬೋದು ಏನೆಲ್ಲ ಬೇಕು ಅಂತ ನಾನು ಇಷ್ಟು ತೊಗೊಂಡು ಹೋಗ್ತೀನಿ. ನೀವು ಇನ್ನು ಏನೇನು ತೊಗೊಂಡು ಹೋಗ್ತಿರೋ ನಿಮ್ಮ ಇದು ಏನು ಅಂತ ನನಗೂ ಗೊತ್ತಿಲ್ಲ. ನಮ್ಮ ಮನೇಲಿ ಈ ಥರನೇ ನಾವು ಪೂಜೆ ಎಲ್ಲ ಮಾಡೋದಕ್ಕೆ ನಾವು ಈ ಥರ ಸೆಟ್ ಮಾಡಿ ತೊಗೊಂಡೋಗ್ತೀವಿ. ಪ್ರಸಾದನೂ ಅಷ್ಟೇ ಅವಲಕ್ಕಿ ಮತ್ತು ಬೆಲ್ಲ, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಿ ಸಿಂಪಲ್ಲಾಗಿ ಪ್ರಸಾದ ಮಾಡಿಕೊಂಡು ನಾವು ನಾಗ್ಲು ಕಲ್ಲು ಹತ್ರ ಹೋಗಿ ಪೂಜೆನೇ ಮಾಡ್ತಾಯಿದ್ವಿ. ನಾನು ಮಾಡೋ ವೀಡಿಯೋ ಮತ್ತು ಅದು ಡಿಲೇಟ್ ಆಗಿತ್ತು. ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ಮಾಡೋ ವೀಡಿಯೋ ಮಾತ್ರ ಇತ್ತು. ಅದನ್ನು ಚಿಕ್ಕದಾಗಿ ನಾನು ಶಾರ್ಟ್ ವಿಡಿಯೋ ಥರ ಹಾಕಿದ್ದೀನಿ. ಪೂಜೆ ಎಲ್ಲ ಮಾಡಿ ಈ ಥರ ಒಂದು ಕಂಕಣನ ಕಟ್ಕೋತೀವಿ ನಾವು, ನಾಗ್ಲು ಕಲ್ಲು ಹತ್ರನೇ ಕಟ್ಕೊಬರ್ತೀವಿ. ನೆಕ್ಸ್ಟ್ ಬಂದು ನಾವು ಗಣೇಶನ ತಗೊಬಂದ್ವಿ. ಮನೆಯವರು ಇಬ್ಬರು ಹೋಗಿ ಗಣೇಶನ ತಂದು ಅದಕ್ಕೆ ಗಣೇಶಪ್ಪನಿಗೆ ಆರತಿ ಮಾಡಿ ನಮ್ಮ ಮನೆಗೆ ತಗೊಬಂದ್ವಿ. ನೋಡಿ ಈ ಥರ ಡೆಕೋರೇಷನ್ ಸಿಂಪಲ್ಲಾಗಿ ಮಾಡಿದ್ವಿ. ಇದು ಮಧ್ಯಾಹ್ನ ಅಷ್ಟು ಆಗೋಗಿತ್ತು ನಾವು ಮಾಡೋಷ್ಟರಲ್ಲಿ. ಇವಾಗ ಕರ್ಜಿಕಾಯಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹಸಿಟ್ಟು ಎಲ್ಲ ಕಲಸಿಟ್ಟಿದ್ದೆ, ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ನಾನು ಕರ್ಜಿಕಾಯಿ ಪ್ರಸಾದ ಎಲ್ಲ ಒಂದೇ ಸತಿ ಮಾಡ್ಕೊಬಿಡೋಣ ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಗಣೇಶ ಬಂದು ಮನೆ ಸೇರಿದ್ಮೇಲೆ ನಿಧಾನಕ್ಕೆ ಪೂಜೆನೂ ಎಲ್ಲ ಮಾಡ್ಕೋಬೋದು, ತಿಂಡಿನೂ ಪ್ರಸಾದನೂ ಮಾಡ್ಕೋಬೋದು ಅಂತ ಫಸ್ಟೇ ನಾವು ಗಣೇಶನೆಲ್ಲ ತಗೊಬಂದ್ಬಿಡ್ತೀವಿ. ನಾಗ್ಲು ಕಲ್ಗೆಲ್ಲ ಕಾಯಿ ಎಲ್ಲ ಹೊಡ್ಕೊಂಡು ಒಂದೇ ಸತಿ ಬಂದ್ಬಿಡ್ತೀವಿ ನಾವು. ಇವಾಗ ಕರ್ಜಿಕಾಯಿ ಎಲ್ಲ ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಕರ್ಜಿಕಾಯಿನ ಮಾಡ್ಕೊಂಡ್ವಿ. ಮತ್ತು ಚಿತ್ರಾನ್ನ, ಪುಳಿಯೋಗರೆ ಅದೆಲ್ಲನೂ ಮಾಡಬೇಕಾಗಿತ್ತು ನೈವೇದ್ಯಕ್ಕೆ. ಅದೆಲ್ಲನೂ ನಾನು ಮಾಡ್ಕೋತಾ ಇದ್ದೀನಿ. ನಾನು ಚಿತ್ರಾನ್ನ ಎಲ್ಲ ಮಾಡಿದಾಗ ಪ್ರಸಾದಕ್ಕೆ ಅಂತ ಮಾಡಿದ್ರೆ ಯಾವುದೇ ಥರ ಈರುಳ್ಳಿನ ಹಾಕಲ್ಲ ನಾನು ಈರುಳ್ಳಿಯನ್ನೇ ಹಾಕ್ದಂಗೆ ನಾನು ಚಿತ್ರಾನ್ನ ಮಾಡಿಕೊಂಡೆ. ಪ್ರಸಾದಕ್ಕೆ ನಾನು 5 ಥರ ಪ್ರಸಾದನ ಮಾಡಿದ್ದೆ. ಚಿತ್ರಾನ್ನ, ಮೊಸರನ್ನ ಮತ್ತು ಪುಳಿಯೋಗರೆ, ಅವಲಕ್ಕಿಯಲ್ಲಿ ಒಂದು ಪ್ರಸಾದ ಮತ್ತು ಸುಂಡಲು, ಇಷ್ಟೆಲ್ಲ ಮಾಡಿಕೊಂಡೆ. ಮತ್ತು ಪಲಾವು ಮತ್ತು ಕಾಳು ಕೂಟು ಅದೆಲ್ಲವೂ ಮಾಡಿದ್ವಿ ನಾವು. ಒಬ್ಬಟ್ಟು ಇದೆಲ್ಲ ಸೇರಿಸಿ ಮಾಡಿದ್ವಿ. ಇದನ್ನೆಲ್ಲ ಮಾಡಿಕೊಂಡು ಬೇಗ ಮಾಡ್ಕೊಳ್ಳೋಣ ಅಂತ ಬೇಗನೆ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ವೀಡಿಯೋನ ಮಾಡೋಕ್ಕಾಗಿಲ್ಲ. ಸ್ವಲ್ಪ ನಾನು ಪ್ರಸಾದನ ಮಾತ್ರ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡ್ಬೋದು ನೀವು ಯಾವ ಥರನೂ ನಿಮ್ಮ ಮನೇಲೂ ಯಾವ ಥರ ಮಾಡ್ತಾರೋ ಆ ಥರನೇ ನೀವು ಮಾಡ್ಕೋಬೋದು. ನಾನು ಈ ಥರ ಮಾಡ್ತೀನಿ. ನಮ್ಮ ಮನೇಲಿ ಯಾವತ್ತೂ ಅಷ್ಟೇ ಇದೇ ಥರನೇ ನಾವು ಗಣೇಶ ಹಬ್ಬನ ಮಾಡೋದು. ಇದೆಲ್ಲ ಮಾಡೋ ಅಷ್ಟರಲ್ಲೇ ನನಗೆ 4 ಗಂಟೆ ಅಷ್ಟು ಟೈಮ್ ಆಗೋಗಿತ್ತು. 4 ಗಂಟೆ ಅಷ್ಟರಲ್ಲೇ ಬೇಗ ಮಾಡ್ಕೊಳ್ಳೋಣ ಅಂತ ವೀಡಿಯೋಸ್ನೂ ಮಾಡಿಕೊಂಡು ನಾನು ಪ್ರಸಾದನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಸುಂಡಲ್ಗೆ ಇದೇ ಥರ ಒಗ್ಗರಣೆ ಹಾಕೋಬಿಡೋಣ ಅಂತ ಸುಂಡಲ್ಗೂ ಒಗ್ಗರಣೆ ಹಾಕೋತಾ ಇದ್ದೀನಿ. ಹಾಗೆ ಕೆಲಸ ಅಂತೂ ಬೇಗ ಆಗಿ ಮುಗೀತು. ನೆಕ್ಸ್ಟ್ ಬಂದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅರ್ಶಿಣದಲ್ಲಿ ಗೌರಿನ ಮಾಡ್ಕೋತಾ ಇದ್ದೀನಿ. ಅಷ್ಟು ನಾವು ಗೌರಿನ ಪೂಜಿಸೋಕೆ ಮುಂಚೆ ಈ ಥರ ಅರ್ಶಿಣದಲ್ಲಿ ಗೌರಿನ ಮಾಡಿ ಗಣೇಶನ ಹತ್ರ ಇಟ್ಟು ನಾವು ಪೂಜೆನೇ ಮಾಡ್ತೀವಿ. ಅದಕ್ಕೆ ಅರ್ಶಿಣದಲ್ಲಿ ಗೌರಿನ ಮಾಡಿಕೊಂಡು ಅದಕ್ಕೆ ಅರ್ಶಿಣ ಕುಂಕುಮ ಇಟ್ಟು ಮತ್ತು ಗೆರಕೆ ಇಟ್ಟು ನಾವು ಈ ಥರ ವಿಳೆದೆಲೆ ಮೇಲೆಲ್ಲ ಇಟ್ಟು ನಾವು
ಕುಂಕುಮ ಎಲ್ಲ ಇಟ್ಟು ನಾವು ಆಮೇಲೆ ಗೌರಿಗೆ ನಾವು ಅಲಂಕಾರ ಎಲ್ಲ ಮಾಡಿ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ ಈ ತರ ನಮ್ಮ ಮನೇಲಿ ಎಲ್ಲಾನು ನಾವು ಮಾಡಿ ಈ ತರ ಮುಗಿಸಿದೀವಿ. ಪೂಜೆ ಆಗಿರ್ಲಿಲ್ಲ, ತುಂಬಾನೇ ಟೈಮ್ ಆಗಿ ಹೋಗಿತ್ತು. ಪೂಜೆ ಆಗಿರ್ಲಿಲ್ಲ, ನಮ್ಮ ಮನೆಯವ್ರ ಗಾಡಿ ಸ್ವಲ್ಪ ರಿಪೇರಿ ಆಗಿತ್ತು. ಅದನ್ನ 2 ದಿವಸ ಮುಂಚೆನೆ ಗ್ಯಾರೇಜ್ ಅಲ್ಲಿ ಬಿಟ್ಟು ಬಂದಿದ್ರು. ಅದಕ್ಕೆ ಅವ್ರು ಕಾಲ್ ಮಾಡಿ ನಿಮ್ ಗಾಡಿ ರೆಡಿ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ರು. ಅಷ್ಟರಲ್ಲಿ ಅದಕ್ಕೆ ಹೋಗಿ ಅವರು ಗಾಡಿನ ತಗೋ ಬಂದ್ಬಿಡೋಣ, ಟೈಮ್ ಆಗಿದೆ ಅಂತ ಅವ್ರು ಹೊಂಟೋಗಿದ್ರು. ನಾನು ಅಷ್ಟರಲ್ಲಿ ಎಲ್ಲಾನು ನೀಟಾಗಿ ನಾನು ಎಲ್ಲ ಯಾವ ತರ ಬೇಕೋ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದೆ. ಇದು ನಮ್ಮ ಪುಟ್ಟ ದೇವ್ರ ಮನೆ ಆಗಿದೆ. ನಮ್ಮ ದೇವ್ರ ಮನೆಯಲ್ಲೂ ಅಷ್ಟೇ ನಾನು ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನಮ್ಮ ಮನೆಯವ್ರು ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ, ನಮ್ಮ ಮನೆಯವರು ನನ್ನ ಮಗ ಅಷ್ಟರಲ್ಲಿ ನಿದ್ದೆ ಮಾಡ್ಬಿಟ್ಟಿದ್ದ. ಅವನ ಕೈಯಲ್ಲಿ ನಾಳೆ ಎಲ್ಲ ಮಾಡಿಸ್ಕೊಳ್ಳೋಣ, ನಾವು 3 ದಿವಸ ಗಣೇಶನ ಕಂಪಲ್ಸರಿ ವರ್ಷನೂ 3 ದಿವಸ ಇಡ್ತೀವಿ, ನಾಳೆ ಬೇಕಿದ್ರೆ ನಾವು ಪೂಜೆನ ಮಾಡಿಸ್ಕೋಬಹುದು ಅಂತ ಅವ್ನ ಎದ್ದೊಳ್ಸಕ್ ಹೋಗಿಲ್ಲ. ಇವಾಗ ನಮ್ಮ ಮನೆಗೆ ಗಣೇಶ ಬಂದ್ರೆ ಯಾಕೋ ಗೊತ್ತಿಲ್ಲ ಅವತ್ತೇ ಎದ್ಬೇಕಂದ್ರೆ ಮನ್ಸೇ ಆಗಲ್ಲ. ಅದಕ್ಕೆ ನಾವು ಕಂಪಲ್ಸರಿ 3 ದಿವಸನೂ ಇಟ್ಟು ಪೂಜೆನ ಮಾಡ್ತೀವಿ. ಮಕ್ಳಿಗೂ ತುಂಬಾನೇ ಇಷ್ಟ ಆಗುತ್ತೆ, ಯಾಕಂದ್ರೆ ನಾವು ಇಡೋದೇ ಸ್ವಲ್ಪ ಲೇಟ್ ಆಗಿ ಇಡ್ತೀವಿ. ಇದು ಸೆಕೆಂಡ್ ಡೇ ಗಣೇಶ ಪೂಜೆ. ನನ್ನ ದೊಡ್ಡ ಮಗಳು ಮಾಡ್ತಾ ಇದ್ಲು. ಈ ಒಂದು ಖುಷಿ ಆಗುತ್ತೆ ಅಂತಾನೆ ನಾವು ಗಣೇಶನ 3 ದಿವಸ ಇಡೋದು. ನಮ್ಮ ಮಕ್ಳಿಗೂ ಅಷ್ಟೇ ಈ ತರ ಪೂಜೆ ಎಲ್ಲ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಅವರೇ ಎಲ್ಲ ಪೂಜೆ ಎಲ್ಲ ಸಾಯಂಕಾಲ ಆಗಷ್ಟಲ್ಲಿ ಸ್ಕೂಲಿಂದ ಬಂದು ಕೈಕಾಲು ತೊಳ್ದು ಪೂಜೆ ಎಲ್ಲ ಮಾಡಿ ಫ್ರೆಂಡ್ಸ್ ಎಲ್ಲ ಕರ್ಕೊಬಂದು ಪ್ರಸಾದ ಎಲ್ಲ ಕೊಟ್ಟು ಎಲ್ಲಾನು ಪೂಜೆ ಮಾಡ್ತಾರೆ. ನಮ್ಮ ಗಣೇಶ ಗೌರಿದು ಒಂದು ಫೋಟೋನು ನಾನು ಹಾಕಿದ್ದೀನಿ, ನೋಡ್ಬೋದು ನೀವು. ನಮ್ಮ ಮನೆ ಗೌರಿ ಗಣೇಶ ಪೂಜೆ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ